ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಹೊರಗಡೆ ಫ್ಯಾಷನ್ ಶೋಗೆ ಸ್ಟೇಜ್ ರೆಡಿ ಮಾಡ್ತಿದ್ರು. ಹೊರಗಡೆ ಆತ ಎಲ್ಲೇ ನಡೆದ್ರೂ ಅವನ ತಲೆ ಮೇಲೆ ಕೊಡೆ ಹಿಡಿಯಲು ಒಬ್ಬ ಆಳಿರುತ್ತಾನೆ ಎನ್ನುವ ವಿಚಾರ ಎಲ್ರಿಗೂ ಗೊತ್ತಿತ್ತು. ಹಾಗೆ ಈಗಲೂ ಬಿಸಿಲ ಕಿರಣ ಅವನ ಮೈ ತಾಗದ ಹಾಗೆ ಒಬ್ಬ ಆಳು ಕೊಡೆ ಹಿಡಿಯಲು ಮುಂದಾದಾಗ, ಮಂಡೋದ್ರಿ, ಮಿಸ್ ಮಂಡೋದ್ರಿ ಎಂದು ಕೂಗಿದ. ಇಡೀ ಆಫೀಸಿನವರಿಗೆ ಆತ ಅವಳಿಗೆ ಮಂಡೋದ್ರಿ ಅಂತ ಹೆಸರಿಟ್ಟಿರುವುದು ಕೇಳಿಸಿತ್ತು. ಹಾಗೆ ಓಡೋಡಿ ಬಂದಳು ಸಿರಿ. ಹೇಳಿ ಸರ್, ಯಾಕೆಷ್ಟು ಜೋರಾಗಿ ಕರೆದಿದ್ದು ಎಂದವಳ ದುರುಗುಟ್ಟಿ. ಡುಯೆಟ್ ಆಡೋಕೆ ಎಂದ. ಆಕೆ ಉಬ್ಬು ಬೆಸೆದುಕೊಂಡು, ಸರ್ ಎಂಥ ಮಾತಿದು ಎಂದು ಮುಖ ಚಿಕ್ಕಿದು ಮಾಡಿದಾಗ, ಎಕ್ಸ್ಟ್ರಾಡಿನರಿ ಹುಡ್ಕೋ ನಾನು ನಿನ್ನಂತ ಆರ್ಡಿನರಿ ಜೊತೆಗೆ ಡ್ಯುಯೆಟ್ ಆಡ್ತೀನೇ? ಅಷ್ಟೊಂದು ಬರ ಬಂದಿದೆ ಅಂದ್ಕೊಂಡ್ಯಾ ಯುವರಾಜ್ಗೆ? ನೀನೇನು ನಿನ್ನ ಲೋ ಕ್ಲಾಸ್ ಲೆವೆಲ್ ಏನು ಅಂತ ವಾಸ್ತವಕ್ಕೆ ಬಂದು ಆಲೋಚನೆ ಮಾಡು ಡಾರ್ಲಿಂಗ್ ಎಂದು ಅವಳ ಹೃದಯ ಘಾಸಿ ಮಾಡಿದಾಗ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ಅವಳನ್ನು ನೋಡಿ ನಗುಮುಖ ಮಾಡಿದ್ರು. ಆದರೂ ಧೃತಿಗೆಡದೆ, ಆಕಾಶಕ್ಕೆ ಏಣಿ ಹಾಕೋ ಕನಸು ನಾನು ಯಾವತ್ತೂ ಕಾಣೋದಿಲ್ಲ ಸರ್. ಈ ಭೂಮಿನ ಮರೆತು ಎಲ್ಲೋ ಹಾರುವ ಹಕ್ಕಿ ಆಗೋ ಬಯಕೆ ನನ್ನಲ್ಲಿಲ್ಲ ಎಂದು ಉತ್ತರಿಸಿದಳು. ಹೌದಾ ಚಿನ್ನ, ಬಿಟ್ಟಿ ಕಾಮೆಂಟ್ರಿ ನಿಲ್ಲಿಸು, ನನ್ನ ಕಿವಿ ಬಿಟ್ಟಿ ಬಿದ್ದಿಲ್ಲ ನಿನ್ನ ಉಪದೇಶ ಕೇಳೋಕೆ ಎಂದು ಅವಳ ಕೈಗೆ ಕೊಡೆ ಕೊಟ್ಟು ಆ ಆಳಿಗೆ ರಜೆ ಘೋಷಿಸಿ, ಸದ್ಯಕ್ಕೆ ನಿನ್ನ ಲೆವೆಲ್ಗೆ ತಕ್ಕ ಕೆಲಸ ಕೊಡ್ತಿದ್ದೀನಿ, ಇದು ಹಿಡ್ಕೊಂಡು ಬಾ ಎಂದ. ಹೆಚ್ಚೇನು ಹೇಳದೆ ಹಿಡಿದಳು. ಆದರೆ ಅವನ ಎತ್ತರಕ್ಕೂ ಆಕೆ ಎತ್ತರಕ್ಕೂ ತುಂಬ ವ್ಯತ್ಯಾಸವಿದ್ದ ಕಾರಣ ಕೊಡೆ ಅವನ ತಲೆ ಮೇಲೆ ತಾಗುತ್ತಿತ್ತು. ಏನೇ ಇದು, ನನ್ನ ಹೇರ್ ಸ್ಟೈಲ್ ಹಾಳು ಮಾಡ್ತಿದ್ಯಾ? ಕೈ ಮೇಲ್ ಮಾಡೆ ಎಂದು ಗದರಿದ. ನೀವು ತುಂಬ ಎತ್ತರ ಇದ್ದೀರಾ ಸರ್, ನಾನು ಅಷ್ಟೊಂದು ಉದ್ದ ಇಲ್ಲ ಎಂದಳು. ಮೈ ತುಂಬ ಸೊಕ್ಕು ಪೊಗರು ಬೆಳೆಸ್ಕೊಳ್ಳೋ ಬದಲು ಎತ್ತರ ಬೆಳೆಸ್ಕೊಂಡು ಉದ್ದ ಬೆಳಿಬೇಕಿತ್ತು. ನಿನ್ನ ಮದುವೆ ಆಗೋನು ಅದೇನು ಕರ್ಮ ಮಾಡೋನು, ಎಲ್ಲಿಂದ ತರಬೇಕು ನಿನಗೆ ಕಂಡು, ನೆಟ್ಟಗೆ ಹಿಡ್ಕೊಳ್ಳೆ ಛತ್ರಿನ ಎಂದು ಬೈದಾಡಿದ. ಹೋಗಿ ಬಂದು ಅವಳ ಮದುವೆ ಗಂಡನ ವಿಚಾರ ಯಾಕೋ ಈ ಹುಡುಗನಿಗೆ. ಆದರೂ ಆಕೆ ಹೆಚ್ಚು ಮಾತಾಡದೆ ಸರಿ ಸರ್ ಎನ್ನುವಂತೆ ತನಗಾದಷ್ಟು ಕೈ ಮೇಲೆ ಮಾಡಿ ಹಿಡಿದ್ಲು. ಅದಲ್ಲದೆ ಕೈ ಎಷ್ಟು ಮೇಲಾರಿಸ್ತಿದ್ಲೋ ಅಷ್ಟು ಭುಜ ನೋವಾಗ್ತಿತ್ತು ಅವಳಿಗೆ. ಜೊತೆಗೆ ಅವಳ ಸೊಂಟ ಕೂಡ ಸೆರಗು ಮೀರಿ ಆಚೀಚೆ ಕಾಣ್ತಿತ್ತು. ಅವಳಿಗೆ ಮುಜುಗರ ಶುರುವಾಗ್ತಿತ್ತು. ಸ್ಟೇಜ್ ಬಳಿ ಬಂದವನು, ಮಧು ಆಲ್ ಗುಡ್ ಎಂದು ವಿಚಾರಿಸಿದ. ಹೌದು ಪ್ರಿನ್ಸ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಎಂದಳು ಮಾಧುರ್ಯ. ಹಾಗೆ ಕುರ್ಚಿ ಮೇಲೆ ಕುಳಿತು, ಶಲ್ ವಿ ಹ್ಯಾವ್ ರಿಹರ್ಸಲ್ ಎಂದ. ಶ್ಯೂರ್ ಎಂದು ಎಲ್ರಿಗೂ ಫ್ಯಾಷನ್ ಶೋ ನೀಡಲು ಹೇಳಿದ್ಲು ಮಾಧುರ್ಯ. ಇತ್ತ ಸಿರಿ ಮಾತ್ರ ವಿರಾಶಿರದ ಮೇಲೆ ಕೊಡೆ ಹಿಡಿದೇ ನಿಂತಿದ್ಲು. ಸುಡುವ ಬಿಸಿಲಿಗೆ ಬಾಡುವ ಹೂವಂತಿತ್ತು ಅವಳ ಮುಖ. ತಮಗೆ ಕೊಟ್ಟಿರುವ ಕಾಸ್ಟ್ಯೂಮ್ ಜೊತೆಗೆ ರಿಹರ್ಸಲ್ಗಾಗಿ ಫ್ಯಾಷನ್ ಶೋ ನೀಡ್ತಿದ್ದ ಹೆಂಗಳೆಯರನ್ನು ನೋಡ್ತಾ ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿ ಏನೋ ರಿಮ್ಯಾಕ್ಸ್ ಬರ್ಕೊಳ್ತಿದ್ದ ವಿರಾಜ್. ಒಂದೊಂದು ಹುಡುಗಿಯ ಮೈಯಲ್ಲೂ ಒಂದೊಂದು ಅಂಗಾಂಗಗಳು ಪ್ರದರ್ಶನ ಮಾಡ್ತಿದ್ವು. ಒಬ್ಳದು ಸೊಂಟವಾದರೆ ಮತ್ತೊಬ್ಬರದು ತೊಡೆಗಳು, ಇನ್ನೊಬ್ರದು ಎದೆ ಭಾಗವಾದರೆ ಮತ್ತೊಬ್ರದು ಬೆನ್ನು. ಅವರನ್ನೆಲ್ಲ ನೋಡಿ ಸಿರಿಗೆ ಇವರೆಲ್ಲರೂ ಹೇಗಿದೆಲ್ಲ ಮಾಡ್ತಾರೆ, ಅವ್ರಿಗೆ ಮುಜುಗರ ಆಗೋದಿಲ್ವಾ ಎಂದು ಅನುಮಾನ ಬಂದಿತ್ತು ನಿಜ. ಹೌ ವಾಸ್ ಇಟ್ ಪ್ರಿನ್ಸ್ ಎಂದು ಫ್ಯಾಷನ್ ಶೋ ಬಗ್ಗೆ ಕೇಳಿದ್ಲು ಮಾಧುರ್ಯ. ಅದಕ್ಕೆ ಉತ್ತರ ಕೊಡದೆ ಎದ್ದು ನಿಂತವನು ಛತ್ರಿ ಕೆಳಗಿಳಿಸುತ್ತಾ ವ್ಯಂಗ್ಯದ ನಗು ನೀಡಿ ಸಿರಿ ಕಡೆ ನೋಡ್ತಾನೆ. ಅವನ ನಗು ಅದೆಷ್ಟು ಡೇಂಜರ್ ಎಂದು ತಿಳಿದಿರುವ ಸಿರಿ ಮನಸ್ಸಲ್ಲಿ ಈಗೇನು ಕಾದಿದ್ಯೋ ಎಂದ್ಕೊಂಡ್ಳು. ಏನಾಯ್ತು ಪ್ರಿನ್ಸ್ ಎಂದು ಮಾಧುರ್ಯ ಕೇಳುವಾಗ, ಗೋಡೆಗೆ ಸುಣ್ಣ ಹೊಡೆದಾಗ ಹೇಗಿರುತ್ತೋ ಹಾಗಿತ್ತು, ಬರೀ ಮೇಕಪ್ ತಟ್ಕೊಂಡು ಬಂದು ನಿಂತರೆ ಸಾಲದು ಎನ್ನುತ್ತಾ ಮಾಧುರ್ಯಾಳ ಸುತ್ತ ಹೆಜ್ಜೆ ಹಾಕುತ್ತಾ, ಟಕ್ಕು ಟಕ್ಕು ಅಂತ ಹೆಜ್ಜೆ ಹಾಕಿದ್ರೆ ಸಾಲದು, ಕಣ್ಣಲ್ಲಿ ಸೆಳೆಯೋ ಕ್ರೇಜ್ ಇರಬೇಕು, ನೋಡ್ತಿದ್ರೆ ನೋಡ್ತಿರ್ಬೇಕು ಅನಿಸುವ ಅಟ್ರಾಕ್ಷನ್ ಇರಬೇಕು. ಇಲ್ಲಿರೋರಲ್ಲಿ ಅದ್ಯಾವ ಲಕ್ಷಣ ಇಲ್ಲ. ಇವರನ್ನು ಕರ್ಕೊಂಡು ಗ್ರಾಬ್ ಯುವರ್ ಲುಕ್ ಅಂತ ಹೋದರೆ ಅಟ್ಟರ್ ಫ್ಲಾಪ್ ಆಗ್ತೀವಿ ಎಂದ. ಬಟ್ ಪ್ರಿನ್ಸ್, ಇವರೆಲ್ಲ ಈ ಹಿಂದೆ ಪಾರ್ಟಿಸಿಪೇಟ್ ಮಾಡಿರೋರು, ಹಾಗೆಲ್ಲ ನೀನು ಈ ರೀತಿ ಏನೂ ಹೇಳಿರಲಿಲ್ಲ, ಬಟ್ ಯಾಕಿವಾಗ ಎಂದು ಅಚ್ಚರಿಯಿಂದ ಮಾಧುರ್ಯ ಕೇಳುವಾಗ ಅವನ ಕಣ್ಣು ಅಲ್ಲೇ ಇದ್ದ ನಿಂತು ಬೆವರನ್ನ ತನ್ನ ಸೆರ್ಗಲ್ಲಿ ಒರೆಸ್ಕೊಳ್ತಿದ್ದ ಸಿರಿ ಮೇಲೆ ಹಾರಿತ್ತು. ನಮ್ಮ ಮುಂದೆ ಬೆಸ್ಟ್ ವಾಯ್ಸ್ ಇರುವಾಗ ಫಸ್ಟ್ ಜೊತೆಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಎಂದ. ಅವನ ಉತ್ತರ ಮಾಧುರ್ಯಗೆ ಅರ್ಥವಾಗಿತ್ತು. ಅವನಿಗೆ ತಿಳಿದೋ ತಿಳಿದೆಯೋ ಸಿರಿ ಸೌಂದರ್ಯದ ಮೇಲೆ ಆಸಕ್ತಿ ಮೂಡಿದೆ ಎಂದು. ಆದರೆ ಸಿರಿಗೆ ಇದೆಲ್ಲ ಅರ್ಥವಾಗಲಿಲ್ಲ. ತನ್ನ ಪಾಡಿಗೆ ನಿಂತಿದ್ಲು.
ಶ್ಯೋರ್ ಪ್ರಿನ್ಸ್, ನೀನೇ ಸೆಲೆಕ್ಟ್ ಮಾಡು, ನಾನು ಟ್ರೈನ್ ಮಾಡ್ತೀನಿ. ಯಾವಾಗ ಓಕೆ ಅಂತ ಹೇಳು, ಆಗ ನಮ್ಮ ಟ್ರೈನಿಂಗ್ ಸ್ಕೂಲ್ನಿಂದ ಮಾಡೆಲ್ಸ್ನ ಕರೆಸ್ತೀನಿ. ನೀನು ಸೆಲೆಕ್ಟ್ ಮಾಡಿವಂತೆ ಎಂದು ಮಧು ಹೇಳುವಾಗ ವಿರಾಜ್ ಕಣ್ಣು ಬಿಸಿಲಿಗೆ ಕೆಂಪಾಗಿದ್ದ ಸಿರಿ ಮೇಲೆಯೇ ಹಾರಿತ್ತು. ಆ ಸುಡೋ ಬಿಸಿಲಲ್ಲಿ ಅವಳ ನರಳುವಿಕೆ ನೋಡಲಾಗ್ಲಿಲ್ವೋ ಏನು. ತಕ್ಷಣ ನಾಳೆನೇ ಅರೇಂಜ್ ಮಾಡು ಮಧು ಎಂದು ಮಿಸ್ ಮಂಡೋದ್ರಿ, ನಾನೀಗ ಊಟ ಮಾಡಬೇಕು ಎಂದು ಮುಂದೆ ಸಾಗಿದ. ಅವನ ತಲೆ ಮೇಲೆ ಕೊಡೆ ಹಿಡಿಯುತ್ತಾ ಹಿಂಬಾಲಿಸಿದಳು ಸಿರಿ. ಕಾಲೇಜಿನಲ್ಲಿ ನಮ್ಮ ಹುಡುಗಿ ಪರಿ ಕೆಲ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ನಲ್ಲಿ ಸಿಕ್ಕಾಪಟ್ಟೆ ವೀಕು. ಕೆಲ ಉಪನ್ಯಾಸಕರ ಪಾಠ ಅರ್ಥವಾಗದೆ, ಜೀವಿ ಏನೇ ಇದು, ಈ ಮ್ಯಾಥ್ಸ್ ಕಾನ್ಸೆಪ್ಟ್ ಎಲ್ಲ ಹೋದರೂ ಬರುತ್ತಲ್ಲೇ, ಇದನ್ನು ಪ್ರೋಗ್ರಾಮಿಂಗ್ನಲ್ಲಿ ಬಳಸಬೇಕೇನೆ, ನನಗಂತೂ ಒಂಚೂರು ಅರ್ಥ ಆಗಲಿಲ್ಲ ಎಂದು ಹೇಳೋದು ಕೇಳಿಸಿಕೊಂಡ ವಿದ್ಯುತ್. ಓ ಮೇಡಮ್ ಬ್ಯೂಟಿಲ್ ಅಷ್ಟೇ, ಓದೋದ್ರಲ್ಲಿ ಅಷ್ಟಕ್ಕಷ್ಟೇ. ಇದನ್ನೇ ನೆಪ ಇಟ್ಕೊಂಡು ಅವಳನ್ನು ಇನ್ನಷ್ಟು ಕ್ಲೋಸ್ ಮಾಡ್ಕೊಳ್ತೀನಿ ತನ್ನಲ್ಲೇ ಹೇಳಿಕೊಳ್ಳುವ ದ್ಯೂತ್ ಆ ದಿನ ವರುಣ್ ನೀಡುತ್ತಿದ್ದ ಟಾಸ್ಕ್ ಇಡೀ ಕ್ಲಾಸ್ನಲ್ಲಿದ್ದವರನ್ನೆಲ್ಲ ಮೀರುವಂತೆ ಸಾಲ್ವ್ ಮಾಡ್ತಿದ್ದ. ವರುಣ್ ನಿಜಕ್ಕೂ ಇಂಪ್ರೆಸ್ ಆದನು. ಸ್ಟೂಡೆಂಟ್ಸ್, ಇಂಟರ್ನಲ್ಸ್ ಬಗ್ಗೆ ಗೊತ್ತಿರ ತಾನೆ, ನೀವು ಈಗಿಂದ ಸ್ಟಡಿ ಮಾಡಿದ್ರೇ ನೆಕ್ಸ್ಟ್ ವೀಕ್ ಬರೋ ಐಎ ಕ್ಲಿಯರ್ ಮಾಡೋಕ್ಕಾಗೋದು. MTech ಸುಮ್ಮನೆ ಹೆಸರಿಗೆ ತಗೊಂಡಿಲ್ಲ ನೀವೆಲ್ಲ ಅನ್ನೋದು ನೆನಪಿರಲಿ. ಏನಾದರೂ ಡೌಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಎಂದು. ಆಲ್ಸೋ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಮೇಲೆ ಯಾರಿಗಾದರೂ ಹೆಲ್ಪ್ ಬೇಕಿದ್ರೆ ವಿದ್ಯುತ್ ಹತ್ರ ಕೂಡ ಕೇಳಿ, ಅವನು ನಿಮ್ಮ ಅಸೈನ್ಮೆಂಟ್ಗೆ ಹೆಲ್ಪ್ ಮಾಡ್ತಾನೆ. ಹಿ ಈಸ್ ಟೂ ಇಂಟೆಲಿಜೆಂಟ್. ನಾನು ಹೇಳ್ಕೊಡೋ ಕಾನ್ಸೆಪ್ಟ್ ಫಟಾಫಟ್ ಅಂತ ಕಲಿತಾನೆ. ಎಲ್ಲ ಲೆಕ್ಚರರ್ಸ್ ಹೇಳಿದ್ರು, ಐ ವಿಲ್ ಗೋ ವಿತ್ ದೆಮ್. ನಿಜ ಅದು ಎಂದು ಬ್ರೇಕ್ ನೀಡಿ, ವೆಲ್ ಡನ್ ಮೈ ಬಾಯ್ ಎಂದು ಹೊಗಳಿ ಹೋದನು ವರುಣ್. ವರುಣ್ ಬಾಯಲ್ಲೇ ತಾನು ಇಂಟೆಲಿಜೆಂಟ್ ಎಂದು ಹೇಳಿಸಿಕೊಂಡು ಪರಿ ಮುಂದೆ ಮತ್ತೆ ಹೀರೋ ಆಗಿಬಿಟ್ಟಿದ್ದ ವಿದ್ಯುತ್. ಅವಳಂತೂ ಅವನ ಸಹಾಯ ಕೇಳಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ಲು. ಇಡೀ ಕ್ಲಾಸ್ ಸ್ಟೂಡೆಂಟ್ಸ್ ಅವನ ಹಿಂದೆ ಸುತ್ತೋ ಹಾಗಾಯಿತು. ಎಲ್ರಿಗೂ ಹೇಳ್ಕೊಡುವೆ ಎಂದು ಹೇಳ್ಕೊಡ್ತಿದ್ದ. ಆದರೆ ನಮ್ಮ ಹುಡುಗಿ ಕೇಳಬೇಕೋ ಬೇಡವೋ ಎನ್ನುವಂತೆ ಆಲೋಚನೆ ಮಾಡ್ತಾ ನೋಡ್ತಿದ್ಲು. ಇದೆಲ್ಲ ಮಾಡ್ತಾ ಇರೋದು ಇವಳಿಗಾಗಿ. ಇವಳು ಮಾತ್ರ ಬಾಯಿ ಮುಚ್ಕೊಂಡು ನಿಂತಿದ್ದಾಳಲ್ಲ. ತನ್ನಲ್ಲೇ ಮಾತಾಡಿಕೊಂಡು, ಪರಿಣಯ ನಿಮಗೇನಾದರೂ ಹೆಲ್ಪ್ ಬೇಕಾ ತಾನೇ ಬಾಯಿ ಬಿಟ್ಟು ಕೇಳಿದ. ಎಸ್ ಎಂದಳು. ಎಲ್ರಿಗೂ ಲಂಚ್ ನಂತರ ಸಿಗುವೆನೆಂದು ಅವಳ ಬಳಿ ಬಂದು, ನೀವು ತುಂಬ ಸೈಲೆಂಟ್, ಏನಾದರೂ ಇದ್ದರೆ ಬಾಯಿ ಬಿಟ್ಟು ಹೇಳಬೇಕು ತಾನೇ. ಹೋಗಲಿ ಬಿಡಿ, ನಿಮಗೆ ಹುಡುಗರ ಹತ್ರ ಹೇಗೆ ಕೇಳೋದು ಅನ್ನೋ ಭಯ ಇರಬೇಕೇನೋ ಎಂದಾಗ, ಸರಿಯಾಗಿ ಹೇಳಿದರೆ ಪರಿ ತುಂಬ ಸ್ಲೋ, ಅವಳಿಗೆ ಇದೆಲ್ಲ ಅಭ್ಯಾಸ ಇಲ್ಲ ಎಂದಳು ಜೀವಿತ. ಓ ಇಟ್ಸ್ ಓಕೆ, ಆ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಒಂದು ಉಪಾಯ ಇದೆ ಎಂದ. ಏನು ಎಂದು ಪರಿ ನೋಡಲು ಅವನ ಕೈ ಮುಂದೆ ಚಾಚಿ, ನಾನೊಬ್ಬ ಫ್ರೆಂಡ್ ಅಂತ ಭಾವಿಸಿದ್ರೆ ಆ ರೀತಿ ಆಲೋಚನೆ ಮಾಡೋ ಚಾನ್ಸ್ ಇರಲ್ಲ. ನಿಮಗೆ ಓಕೆ ಅನಿಸಿದ್ರೆ ಶಾಲ್ ವಿ ಬಿ ಫ್ರೆಂಡ್ಸ್ ಎಂದ. ಪರಿ ಎದೆಯಲ್ಲಿ ಢವಢವ ಶುರುವಾಗಿದೆ. ಕೈ ಕೊಟ್ಟು ಓಕೆ ಅನ್ಲ, ಇಲ್ಲ ಬೇಡಪ್ಪ ಅಂತ ಹೋಗ್ಬಿಡ್ಲಾ ಆಲೋಚನೆ ಮಾಡ್ತಿದ್ದಾಳೆ. ನಮ್ಮ ಹುಡುಗಿ ಇದುವರೆಗೂ ಯಾವ ಹುಡುಗನ ಜೊತೆಗೂ ಫ್ರೆಂಡ್ಶಿಪ್ ಮಾಡಿಲ್ಲ ಎಂದು ಜೀವಿತ ಹೇಳುವಾಗ, ಹಾಗಾದರೆ ಫ್ರೆಂಡ್ಸ್ ಆಗೋಕ್ಕೂ ಓಕೆ ಅನ್ನಲ್ಲ ಅಂತಾಯಿತು. ಮತ್ತು ಹೇಗೆ ನಿಮಗೆ ಕಂಫರ್ಟಬಲ್ ಫೀಲ್ ಕೊಡೋಕ್ಕೆ ಸಾಧ್ಯ ಎಂದು ಪ್ರಶ್ನಿಸಿದಾಗ, ಅದು ಹಾಗಲ್ಲ, ನನಗೆ ದಿನನಿತ್ಯ ಪೇಪರ್ ಟಿವಿಯಲ್ಲಿ ಹುಡುಗ ಹುಡುಗಿ ಮೋಸ ಮಾಡ್ದ ಹಾಗೆ ಹೀಗೆ ಅಂತ ಸುದ್ದಿ ಕೇಳಿ ಹೆದರಿಕೆ. ಯಾರನ್ನು ನಂಬಬೇಕು ಬಿಡಬೇಕು ಅಂತ ಗೊತ್ತಾಗಲ್ಲ. ಫ್ರೆಂಡ್ಸ್ ಅನ್ನೋದು ಮೋಸ ಮಾಡೋದು, ಲವ್ ಅನ್ನೋದು ಬೇರೇನೋ ಮಾಡೋದು, ಇದೆಲ್ಲ ತೀರಾ ಹೆದರಿಕೆ ತಂದಿದೆ ನನಗೆ. ಪ್ಲೀಸ್ ಬೇಜಾರಾಗಬೇಡಿ ಎಂದು ವಿವರಣೆ ನೀಡಿ, ಡೌಟ್ ಬಂದರೆ ಎಂದು ಇನ್ನೂ ಏನೋ ಹೇಳೋ ಹೊತ್ತಿಗೆ ಅವಳ ಅಣ್ಣ ವರುಣ್ ಕಾಲ್ ಬಂತು. ಮಾತಾಡ್ದಕ್ಕೆ ನಿಲ್ಲಿಸಿ, ಸಾರಿ ಬೇರೆ ಕೆಲಸ ಇದೆ ಎಂದು ಹೊರಟಳು. ಇವಳ ಜೊತೆ ಫ್ರೆಂಡ್ಶಿಪ್ ತುಂಬ ಕಷ್ಟ ಅನಿಸಿತ್ತು ವಿದ್ಯುತ್ಗೆ. ಅವನ ಮುಖ ನೋಡ್ತಾ ಬರುವ ಮುರುಳಿ, ಈಗ ಅರ್ಥ ಆಯ್ತಾ ಪರಿನ ಫ್ರೆಂಡ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಈ ಸಲ ನೀನು ಸೋಲೋದು ಪಕ್ಕ ಎಂದು ಉರ್ಸಿದ. ಸೋಲೋ ಮಾತೇ ಇಲ್ಲ, ಇನ್ನೂ 2 ದಿವಸ ಬಾಕಿ ಇದೆ ಎಂದು ಬೀಗತ್ಲೇ ಹೋದನು ವಿದ್ಯುತ್. ಅಷ್ಟೆಲ್ಲ ಹೆದರಿಕೆ ಪಡುವ ಹುಡುಗಿ ಬದುಕಲ್ಲಿ ಸಹ ತಾನು ನೋಡ್ತಿರುವ ರೀತಿಯೇ ಒಂದು ಘಟನೆ ನಡೆದು ಸುದ್ದಿ ಆಗ್ತಾಳೆನ್ನುವುದು ಗೊತ್ತಿಲ್ಲ. ನಂಬಿ ಕೆಟ್ಟವರಿಲ್ಲ ಅಂತಾರೆ, ಆದರೆ ನಂಬಿ ಮೋಸ ಹೋಗುವವರೇ ಈ ನಡುವೆ ಹೆಚ್ಚಾಗಿದ್ದಾರೆ. ಆ ರೀತಿ ಮೋಸ ಹೋಗುವ ಪರಿ ಬದುಕಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಊಟ ಮಾಡ್ತಿದ್ದವನ ಬಲಕ್ಕೆ ನಿಂತು ಸುಮ್ಮನೆ ನೋಡುತ್ತಲಿದ್ದಳು ಸಿರಿ. ಅವಳನ್ನು ಪ್ರತಿ ಬಾರಿ ಕೆಣಕುವುದು ಇವನ ಗುರಿ. ಅದಕ್ಕಾಗಿ ಏನೋ ಒಂದು ಮಾರ್ಗ ಹುಡುಕ್ತಾನೆ ಇರ್ತಾನೆ. ಹಾಗೆ ಈಗ ಕೂಡ ಬೇಕೆಂದೇ ಅವನ ಮೂತಿಗೆ ಮಜ್ಜಿಗೆ ಅಂಟುವಂತೆ ಕುಡಿದು ಊಟ ಮುಗಿಸಿದ್ದ. ನಂದು ಊಟ ಆಯಿತು ಮಂಡೋದ್ರಿ, ನೀನು ಊಟ ಮುಗಿಸಿ ಬೇಗ ಬಾ, ಕೆಲಸ ಇದೆ
ಎಂದ. ಸರಿ ಎನ್ನುವಂತೆ ತಲೆ ಆಡಿಸಿದವಳ ಕಣ್ಣಿಗೆ ಅವನ ತುಟಿ ಹಾಗೂ ಟ್ರಿಮ್ ಮಾಡಿದ್ದ ಮೀಸೆಗೆ ಮಜ್ಜಿಗೆಯ ಬೆಣ್ಣೆ ಅಂಟಿರುವುದು ಕಂಡಿತ್ತು. ಕಣ್ಣಿಗೆ ಬಿದ್ದಿದ್ದು ಹೇಳದೇ ಇದ್ರೆ ತಪ್ಪಾಗುತ್ತೆ ಎಂದು, ಸರ್, ನಿಮ್ಮ ಮೂತಿಗೆಲ್ಲ ಮಜ್ಜಿಗೆಯ ಬೆಣ್ಣೆ ಮೆತ್ಕೊಂಡಿದೆ ಎಂದಳು. ಹೌದಾ, ಎಲ್ಲಿ ಎಂದು ನಟಿಸೋಕೆ ಶುರು ಮಾಡ್ದ. ತುಟಿ ಎಡಕ್ಕೆ, ಇನ್ನು ಸ್ವಲ್ಪ ಮೇಲೆ, ಸ್ವಲ್ಪ ಕೆಳಗಡೆ ಎಂದು ವಿವರಿಸುತ್ತಿದ್ದಾಳೆ. ಅವನ ಬಯಕೆ ಅವಳ ಕೈಯಿಂದಲೇ ಒರೆಸ್ಕೊಳ್ಬೇಕಾಗಿದೆ. ಅದನ್ನು ಅರಿಯದೆ ಹೇಳುವಷ್ಟು ಹೇಳಿ, ಮೊಬೈಲ್ ಕ್ಯಾಮ್ರಾ ತೆರೆದು ನೋಡಿಕೊಂಡು ಒರೆಸ್ಕೊಳ್ಳಿ ಎಂದು ಸಲಹೆ ಕೊಟ್ಟಾಗ, ಅದರ ಅವಶ್ಯಕತೆ ಇಲ್ಲ ಮಂಡೋದ್ರಿ ಎನ್ನುತ್ತಾ ಅವಳ ಕಡೆಗೆ ಎದ್ದು ನಿಂತ. ಸರಿ, ನಾನು ಊಟ ಮಾಡಿ ಬರ್ತೀನಿ ಎಂದು ಹೊರಟವಳ ಕೈ ಹಿಡಿದೆಳೆದ. ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.